ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾರಿ ಟೆಲ್ಸ್ ಬೈ ಯೋಗಿತಾ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬೀಡ್ಸ್ ವಿತ್ ಬೇಬಿ ಟೆಲ್ಸ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಇವತ್ತು ಕೂಡ ನಾನು ನಿಮಗೆ ಬೇರೆ ಬೀಡ್ಸ್ ಯೂಸ್ ಮಾಡಿ ಹೇಗೆ ಬೇಬಿ ಟೆಲ್ಸಸ್ ಹಾಕೋದನ್ನ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಯಾವ ಬೀಡ್ಸ್ ಯೂಸ್ ಮಾಡ್ತೀನಿ ಅಂದರೆ, ಇವತ್ತಿನ ಬೇಬಿ ಟೆಲ್ಸಲ್ಲಿ ನಾನು ಈ ರಿಂಗ್ ಬೀಡ್ನ ಯೂಸ್ ಮಾಡಿ ನಾನು ನಿಮಗೆ ಬೇಬಿ ಟೆಲ್ಸಸ್ನ ಹೇಗೆ ಹಾಕೋದನ್ನ ನಾನು ತೋರಿಸ್ಕೊಡ್ತೀನಿ. ಇವತ್ತು ನಾನು ಯೂಸ್ ಮಾಡ್ತಿರೋ ಮೆಟೀರಿಯಲ್ಸ್ ಟೇಪ್, ಸಿಲ್ಕ್ ಥ್ರೆಡ್, ಗ್ಲೂ, ಝರಿ ಥ್ರೆಡ್, ಬೀಡ್ಸ್, ರಿಂಗ್ ಬೀಡ್ ಆ್ಯಂಡ್ ನೀಡಲ್ ಇಷ್ಟು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಇಷ್ಟಿಷ್ಟು ಗ್ಯಾಪ್ ಬಿಟ್ಟು ಅರೌಂಡ್ 0.75 ಇಂಚಸ್, 3/4 ಇಂಚಷ್ಟು ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಹತ್ರಕ್ಕೆ ಬೇಕೋ ಅಷ್ಟು ಹತ್ರಕ್ಕೆ ನೀವು ಮಾರ್ಕ್ ಮಾಡ್ಕೋಬೋದು. ಆ್ಯಂಡ್ ಈ ಸಿಲ್ಕ್ ಥ್ರೆಡ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 85 ಸ್ಟ್ಯಾಂಡ್ಸ್ನ ತೊಗೊಂಡು ಗಮ್ ಹಾಕಿ, ಗ್ಲೂ ಹಾಕಿ ಈ ನೀಡಲಿಂದ ಪಾಸ್ ಮಾಡಿ ನೀಟಾಗಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಐರನ್ ಮಾಡೋದು ಹೇಗೆ ಮಾಡ್ಬೋದು ಅನ್ನೋದ್ರೆ, ಜಸ್ಟ್ ನೀವು ಒಂದು ಕ್ಲಾತ್ ಹಾಕಿ ಅಡಿಲಿ ನೀಡಲ್ನ ಈ ಥರ ಇಟ್ಕೊಂಡು ಇದ್ರ ಮೇಲೆ ಐರನ್ ಬಾಕ್ಸ್ ಇಟ್ಟು ನೀಟಾಗಿ ಹಿಂಗೆ ಎಳಿತಾ ಹೋದರೆ ಅಷ್ಟೇ ಸಾಕು, ಹಿಂಗೆ ಐರನ್ ಆಗ್ತಾ ಹೋಗುತ್ತೆ. ಸೊ ಯಾರ್ಯಾರ ಹತ್ರ ಸ್ಟ್ರೈಟ್ನರ್ ಇರುತ್ತೆ, ಸ್ಟ್ರೈಟ್ನರ್ ಯೂಸ್ ಮಾಡಿ ಕೂಡ ಈ ಥರ ಸ್ಟ್ರೈಟ್ ಮಾಡ್ಕೋಬೋದು. ಸೊ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಾನು ಇಷ್ಟು ದೂರ ಗ್ಯಾಪ್ ಇಟ್ಟು ಇಲ್ಲಿ ಹಾಕ್ತಿದ್ದೀನಿ. ಸೊ ನೀಡಲ್ನ ಡೌನಿಂದ ಅಪ್ವರ್ಡ್ಸ್, ಕೆಳಗಿಂದ ಮೇಲೆ ಪಾಸ್ ಮಾಡ್ಕೊಳ್ತೀನಿ. ಇಷ್ಟು ಪಾಸ್ ಮಾಡಾದಮೇಲೆ ಈ ರಿಂಗ್ ನೀಡಲ್ ಏನಿದೆ ಇದನ್ನು ಇದ್ರೊಳಗೆ ಹಾಕ್ತಿದ್ದೀನಿ. ಹಾಕಿ ಇಟ್ಕೊಂಡು ಸೊ ಎಲ್ಲ ಥ್ರೆಡ್ಸ್ನೂ ನೀಟಾಗಿ ಗ್ಯಾದರ್ ಮಾಡಿ ಇಟ್ಕೊತೀನಿ. ನೋಡ್ಬೋದು, ನೀಟಾಗಿ ಈ ಥರ ಇಟ್ಕೊಂಡಿದ್ದೀನಿ. ಈ ರಿಂಗ್ ಏನಿದೆ ಇದು ಮೇಲೆ ಹಿಂಗೆ ಇಟ್ಕೋಬೇಕು. ಸೊ ಇದೆಲ್ಲ ಇಟ್ಕೊಂಡಾದ್ಮೇಲೆ ನಾನಿಲ್ಲಿ ನಾರ್ಮಲ್ ಥ್ರೆಡ್ಡಿಗೆ ಝರಿ ಥ್ರೆಡ್ನ ಹಾಕಿಟ್ಕೊಂಡಿದ್ದೀನಿ. ಈ ಝರಿ ಥ್ರೆಡ್ ಯೂಸ್ ಮಾಡಿ ನಾವಿಲ್ಲಿ ಲಾಕ್ ಅನ್ನೋದನ್ನ ಮಾಡೋಣ. ಕೆಳಗಿಂದ ಮೇಲೆ ಪಾಸ್ ಮಾಡ್ತಾಯಿದ್ದೀನಿ. ಸೊ ಈ ಫಿಂಗರಿಂದ ನಾನು ಇಲ್ಲಿ ಕೆಳಗಡೆ ಝರಿ ಥ್ರೆಡ್ನ ಇಟ್ಕೊತಿದ್ದೀನಿ. ಸೊ ಈ ಕಡೆಯಿಂದ ಈ ಕಡೆಗೆ ನೀಡಲ್ ಪಾಸ್ ಮಾಡಿ ಲೂಪ್ ಬರುತ್ತೆ, ಲೂಪಿಂದ ನೀಡಲ್ ತೆಗೆಯೋದು. ಸೊ ನೀಟಾಗಿ ಟೈಟಾಗಿ ಹೇಳ್ಕೊಳ್ಳಿ. ಈ ಥರ 4 to 5 ಟೈಮ್ಸ್ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಾದಮೇಲೆ ಇಲ್ಲಿ ಮಧ್ಯದಿಂದ ಮೇಲಿಂದ ಕೆಳಗಡೆ ನೀಡಲ್ನ ಪಾಸ್ ಮಾಡಿ ನೀಡಲ್ನ ಈ ಥರ ಹೇಳ್ಕೊತಾ ಇದ್ದೀನಿ. ಸೊ ಈಗ ನಾನಿಲ್ಲಿ ನೀಟಾಗಿ ಟ್ರಿಮ್ ಮಾಡ್ಕೊಡ್ತೀನಿ. 1/2 ಇಂಚ್ ಅಥವಾ 0.75, 3/4 ಇಂಚಿಗೆ ಕೂಡ ನೀವು ಇಲ್ಲಿ ಟ್ರಿಮ್ ಮಾಡ್ಕೋಬೋದು. 1/2 ಇಂಚಿಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ಬಂದೇ ಈಕ್ವಲಿಗೆ ಬಂದಿಲ್ಲ ಅಂದರೆ ನೀಟಾಗಿ ಎಲ್ಲನೂ ಇಟ್ಕೊಂಡು ಈ ಥರ ಲೆವೆಲಿಗೆ ಟ್ರಿಮ್ ಮಾಡ್ಕೊಳ್ತಾ ಹೋಗಿ. ಸ್ಯಾರಿಲಾದರೆ ನೀಟಾಗಿ ಟ್ರಿಮ್ ಮಾಡ್ಕೋಬೋದು. ನಾನು ಇಲ್ಲಿ ಟೇಪ್ ಇಟ್ಕೊಂಡಿರೋದ್ರಿಂದ ಟೇಪ್ ಜಾರುತ್ತೆ. ಸೊ ಆದ್ದರಿಂದ ಈ ಥರ ಎಕ್ಸ್ಟ್ರಾ ಟ್ರಿಮ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ನೀವು ಡೈರೆಕ್ಟ್ ಸ್ಯಾರಿಗೆ ಹಾಕೋದ್ರಿಂದ ಗ್ರಿಪ್ ಇರುತ್ತೆ, ನೀಟಾಗಿ ಗಟ್ಟಿಗಿರುತ್ತಲ್ಲ. ಸೊ ಆವಾಗ ನೀಟಾಗಿ ಟ್ರಿಮ್ ಮಾಡ್ಕೋಬೋದು. ಈ ಥರ ಮಾಡಾದಮೇಲೆ ಇದೇನಿದೆ ಇದನ್ನು ಹಿಂಗೆ ಕೆಳಗೆ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದು. ಸೊ ಇದೇ ಥರ ಇನ್ನೊಂದು ಮಾಡೋಣ. ನಾನು ನೀಡಲ್ನ ಇಲ್ಲಿ ಕೆಳಗಿಂದ ಮೇಲೆ ಪಾಸ್ ಮಾಡ್ತಾಯಿದ್ದೀನಿ. ಪಾಸ್ ಮಾಡಿ ಒಂದು ರಿಂಗ್ ಬೀಡ್ನ ಹಾಕೋತಿದ್ದೀನಿ. ಸೊ ರಿಂಗ್ ಬೀಡ್ನ ಈ ಥರ ನೀಟಾಗಿ ಮೇಲೆ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಫೋರ್ ಟು 5 ಟೈಮ್ಸ್ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೀನೊಂದು ಲಾಸ್ಟ್ ವೀಡಿಯೋಸ್ ನೋಡಿದರೆ ನೀಟಾಗಿ ಅರ್ಥ ಆಗುತ್ತೆ ಹೇಗೆ ಲಾಕ್ ಮಾಡ್ಕೊಳ್ಳೋದು ಅಂತ. ಜಸ್ಟ್ ಏನಿಲ್ಲ, ಆ ಕಡೆಯಿಂದ ಈ ಕಡೆ ನೀಡಲ್ ಪಾಸ್ ಮಾಡಿ ಇಲ್ಲೊಂದು ಲೂಪ್ ಕ್ರಿಯೇಟ್ ಆಗುತ್ತಲ್ಲ, ಆ ಲೂಪಿಂದ ನೀಡಲ್ ಆಚೆ ತೆಗೆದ್ರೆ ಅಲ್ಲೊಂದು ಲಾಕ್ ಅಂತ ಆಗುತ್ತೆ. ಅದೇ ಥರ 4 to 5 ಟೈಮ್ಸ್ ನೀವು ಲಾಕ್ನ ಮಾಡ್ಕೊಳ್ತಾ ಹೋಗಬೇಕು. ಲಾಕ್ ಈ ಥರ 4 to 5 ಟೈಮ್ಸ್ ಲಾಕ್ ಮಾಡಾದಮೇಲೆ ಮೇಲಿಂದ ಕೆಳಗಡೆ ನೀಡಲ್ನ ಪಾಸ್ ಮಾಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಸೊ ಈಗ ಟ್ರಿಮ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಲೆಂತ್ಗೆ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಿ
ರಿಂಗ್ ಬೀಡ್ ಏನಿದೆ ಅದು ಈ ಥರ ಕೆಳಗೆ ಬಂದಿರೋದ್ರಿಂದ ಇದನ್ನು ನೀವು ಇನ್ನೊಂದು ಲೆಂತ್ ಕಟ್ ಮಾಡ್ಕೊಂಡು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ನಾನು ನಿಮಗೆ ಶಾರ್ಟಾಗಿ ಹೇಗೆ ಕಾಣುತ್ತೆ ಅಂತ ಮಾಡಿ ತೋರಿಸಿದ್ದೀನಿ. ಹಾಗೆ ಒಂದು ಲೆಂತ್ ಆಗಿದ್ದರೆ ಹೇಗೆ ಕಾಣುತ್ತೆ ಅನ್ನೋದನ್ನ ಇದೇ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಅರೌಂಡ್ 75 to 1 ಇಂಚ್ ಹತ್ರ ಉದ್ದ ಇದೆ ಇದು. ಸೊ ಈ ಥರ ಮಾಡಾದ್ಮೇಲೆ ರಿಂಗ್ ನೀಡನ್ನ ಈ ಥರ ಬೆಂಡ್ ಮಾಡಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ. ನೀವು ಇಲ್ಲಿ ಕಾಂಟ್ರಾಸ್ಟ್ ಕಲರ್ಸ್ ಯೂಸ್ ಮಾಡೋದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಅಥವಾ ಒಂದು ಈ ಥರ ಮಾಡ್ಬೋದು ನೋಡಿ, ಸಿಂಗಲ್ ಕಲರಲ್ಲಿ ಕೂಡ ಈ ಥರ ಮಾಡ್ಬೋದು, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ನೋಡ್ಬೋದು ನಾನಿಲ್ಲಿ ನಿಮಗೆ 4 ಟ್ಯಾಸಲ್ಸ್ ಹಾಕಿ ತೋರಿಸಿದ್ದೀನಿ. ಎಲ್ಲ ಶಾರ್ಟ್ ಮಾಡೇನೆ ತೋರಿಸಿದ್ದೀನಿ. ನೀವು ಲೆಂತ್ ಬೇಕಿದ್ದರೆ ಲೆಂತಿಗೆ ಮಾಡ್ಕೋಬೋದು, ಶಾರ್ಟ್ ಬೇಕಿದ್ದರೆ ಶಾರ್ಟು ಮಾಡ್ಕೋಬೋದು. ಸೊ ನಾನಿಲ್ಲಿ ಶಾರ್ಟಿಗೆ ಮಾಡಿ ತೋರಿಸಿದ್ದೀನಿ. ಸೊ ಇದನ್ನು ಆ್ಯಸ್ ಯೂಶ್ವಲ್ ಕಟ್ ಮಾಡಿ ಬುಕ್ಕಿಗೆ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡ್ಕೋತೀನಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಡಿಸೈನ್ಸ್. ಇದು ಲೆಂತ್ ಬಿಟ್ಟರೆ ಇಷ್ಟು ಉದ್ದದವರೆಗೆ ಲೆಂತ್ ಏನಾರು ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿ ನಾನು ಸಿಂಗಲ್ ಕಲರ್ ಯೂಸ್ ಮಾಡಿದ್ದೀನಿ ಸಿಲ್ಕ್ ಥ್ರೆಡ್. ನೀವು ಡಬಲ್ ಕಲರ್ಸ್ ಹಾಕಿ ಯೂಸ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸ್ಯಾರಿ ಏನಾದ್ರು ಕಾಂಟ್ರಾಸ್ಟ್ ಕಲರಲ್ಲಿ ಇದ್ದರೆ ಬಾರ್ಡರ್ ಕಲರ್ ಮತ್ತು ಸ್ಯಾರಿ ಕಲರ್ ಏನಿದೆ ಅದನ್ನು ಮ್ಯಾಚ್ ಮಾಡಿ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಡಿಸೈನ್ಸ್ ಹಾಕೋದು ಬೀಡ್ಸ್ ಯೂಸ್ ಮಾಡಿ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಟಿಲ್ ದೆನ್ ಬಾಯ್.